ತಿಳ್ಕೊಂಡಿದ್ದೀನಿ. ನಾವಿಲ್ಲಿ ಆರಾಮಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಮೋಸ್ಟ್ಲಿ ಬಂದ್ಬಿಟ್ಟು ಪುನೀತ್ ರಾಜ್ಕುಮಾರ್ ಸಾರ್ ಅವರು ಅಭಿಮಾನಿಗಳು ಬಂದ್ಬಿಟ್ಟು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಇವಾಗ ಎಲ್ಲಿದ್ದೀವಿ ಇಲ್ಲಿ ಎಲ್ಲರೂ ಗೆಸ್ ಮಾಡಿರ್ತೀರಾ ಏನಂತ ಗೊತ್ತಿಲ್ಲ ನನಗೆ, ಬಟ್ ಆದರೆ ನಾನು ತೋರಿಸ್ತೀನಿ. 3, 2, 1. ಸೊ ಅಲ್ಲೇ ಇದ್ದಾರೆ ನಮ್ಮ ಬಾಸು. ಸೊ ನಾವು ಬಂದ್ಬಿಟ್ಟು ಕಂಟೀರಿಯರ್ ಸ್ಟುಡಿಯೋಗೆ ಬಂದಿದ್ದೀವಿ. ಸೊ ಏನೋ ವೀಡಿಯೋ ಮಾಡಬೇಕಂತ ಬಂದಿದ್ದೀವಿ. ಸೊ ಇವಳು ತುಂಬ ದಿನ ಅಂತ ಕೇಳ್ತಿದ್ರು, ಬಾ ಹೋಗ್ಬಿಟ್ಟು ಬರೋಣ, ಸಂಗೆ ವ್ಲಾಗ್ ಮಾಡಿ ತೋರಿಸೋಣ, ಎಷ್ಟೊಂದು ಜನ ಬಂದ್ಬಿಟ್ಟು ಇಷ್ಟಪಡ್ತಾರೆ ಬಾ ಅಂತ ಅಂದ್ಬಿಟ್ಟು ಇವಳೇ ಕರೆದಿದ್ದು. ನೀನೇನಾದರೂ ಹೇಳ್ತೀರಾ? ಏನು ಮೇಡಮ್? ಹೇಳ್ಬೇಕು, ಬಿಕಾಸ್ ಪುನೀತ್ ರಾಜ್ಕುಮಾರ್ ಫ್ಯಾನ್ ನಾನು. ಸೊ ಅವ್ರಿಗೋಸ್ಕರ ಅಂತ ರೋಸ್ ತೊಗೊಂಡಿದ್ದೀನಿ. ಇದು ಅವ್ರಿಗೆ ಕೊಡಬೇಕು ಅಂತ ಅಂದ್ಕೋಸ್ಕರ ನಾನು ಅಲ್ಲಿಂದ ಈಸ್ಕೊಂಡು ಬಂದಿದ್ದೀನಿ. ಅಟ್ಟ ಭಯಾನಕ ಅಟ್ಟ. ಒಂದು ರೋಸ್ ಈಸ್ಕೊಳ್ಳೆ ಸಾಕು ಅಂತ ಅಂದರೆ 1, 2, 3, 4, 5 ಎಷ್ಟು 6 2, 3, 4, 5, 6, 7 ರೋಸ್. 7 ರೋಸ್ ಐತೆ. 7 ರೋಸು ಸರಿ ಅಂತ ಅಂದ್ಬಿಟ್ಟು ಈಸ್ಕೊಟ್ಟೆ. ಮೋಸ್ಟ್ಲಿ ಎಲ್ಲ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ. ವ್ಲಾಗ್ ಬೇಡ ಕಣೆ, ಸೈಲೆಂಟಾಗಿ ಹೋಗ್ಬಿಟ್ಟು ನೋಡ್ಬಿಟ್ಟು ಬರೋಣ ಬಾರೆ ಅಂತ ಅಂದ್ಬಿಟ್ಟು ನಾನು ಅಂದೆ. ಇಲ್ಲ ಸರಿ ವ್ಲಾಗ್ ಮಾಡು, ಏನೋ ಮೆಮೊರಿಯಬಲ್ ಆಗಿರುತ್ತೆ ಅಂತ ಅಂದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ಶೂಟ್ ಮಾಡ್ತಾಯಿದ್ದೀನಿ ವೀಡಿಯೋನ. ಮೋಸ್ಟ್ಲಿ ಇದು ಆಗಿದ್ರೆ ಆಗ್ತೀನಿ, ಇಲ್ಲಾಂದ್ರೂ ಇಲ್ಲ. ಸೊ ನೋಡೋಣ. ಮತ್ತು ಏನಾದರೂ ಏನು ಹೇಳೋಕ್ಕೂ ಇಲ್ಲ, ಸೈಲೆಂಟಾ? ಯಾಕೆ? ಏನು ಮಾತೇ ಬರ್ತಿಲ್ಲ ಮಾತಾಡೋದಕ್ಕೆ. ಹೋಗೋಣ, ಅಲ್ಲಿಗೆ ಹೋಗ್ಬೇಕು ಬಾ. ಅಲ್ಲಿಗೆ ಹೋಗಿ ಈ ರೋಸ್ನ ಅವ್ರಿಗೆ ಕೊಡಬೇಕು ಅನ್ನೋಕ್ಕೋಸ್ಕರ ನಾನು ತೊಗೊಂಡಿದ್ದು. ಸೊ ಇದು ಅವ್ರಿಗೆ ತಲುಪಬೇಕು. ಬಟ್ ಸೀರಿಯಸ್ ಆಗಿ ಸೂಪರ್ ಆಗಿದೆ ರೋಸ್. ಮಾತ್ರ ಫ್ರೆಶ್ ಆಗಿದೆ, ಫ್ರೆಶ್ ಆಗಿದ್ದು ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು. ಇಷ್ಟ ಆಗಬೇಕಲ್ವಾ ನಮ್ಮ ಬಾಸು? ಹಾಂ, ಮನಸ್ಸಿಂದ ಕೊಡ್ತಾ ಇರೋದು ರೋಸ್ನ. ಹಾಂ, ಪ್ರೀತಿಯಿಂದ ಮನಸ್ಸಿಂದ ಕೊಡ್ತಾರೆ. ಸೊ ಅವ್ರಿಗೂ ಇಷ್ಟ ಆಗ್ಬೋದು ಹಾಂ ಅಂತ ಅನ್ಕೊಳ್ತೀನಿ. ಇಷ್ಟ ಆಗುತ್ತೆ, ಬಾ ನೋಡಿ. ಇಷ್ಟ ಆಗ್ಬೋದು. ಏನೋ ಒಂದು ಪೀಸ್ ಆಗಿದೆ ಇಲ್ಲಿ ಬಂದೆ ಥರ, ಸೈಲೆಂಟ್ ಆಗಿದೆ. ಸೈಲೆಂಟ್ಗಿನ ರಿಲ್ಯಾಕ್ಸ್ ಥರ ಆಗುತ್ತೆ. ನೀಟಾಗಿದೆಲ್ಲ, ಎಲ್ಲ ನೀಟಾಗಿದೆ. ಬಿಕಾಸ್ ಎಲ್ಲೇ ಹೋದ್ರೆ ಇದೇನಿದು? ಓ, ಏನಾದರೂ ಫಂಕ್ಷನ್ಸ್ ಏನಾದರೂ ಇಲ್ಲ ಫಂಕ್ಷನ್ಸ್ ಏನಾದರೂ ಮಾಡಿದ್ರೆ ಇಲ್ಲಿ ಮಾಡೋಕ್ಕೆ ತಾನೆ. ಬಿಕಾಸ್ ನಾನು ಈ ಸೆಕೆಂಡ್ ಟೈಮ್ ಬರ್ತಾರೆ ನನಗೆ. ಫಸ್ಟ್ ಸೆಕೆಂಡ್ ಟೈಮು ನಮ್ಮ ಫ್ಯಾಮಿಲಿ ನನ್ನ ಬಿಟ್ಟು? ಅದೇ ಇಲ್ಲ, ನಮ್ಮ ಫ್ಯಾಮಿಲಿ ಜೊತೆ ಒಂದು ಟೈಮ್ ಬಂದಿದ್ದೆ. ಅವಾಗ ಇನ್ನೂ ಪರಿಚಯ ಆಗಿರಲಿಲ್ಲ ಇವರು. ಹಾಂ, ಇವಾಗ ನೀವು ಪರಿಚಯ ಆದಮೇಲೆ ಇವ್ರ ಜೊತೆ ಬರ್ತಾ ಇದ್ದೀನಿ. ಹಾಂ, ಅವಾಗ ಇನ್ನೂ ಪರಿಚಯ ಆಗಿಲ್ಲ. ಎಷ್ಟು ಅವ್ರ ಸರ್ತಿ 4 to 3 months ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದೆ. ಹಾಂ, ನನಗೆ ಹೇಳಿಲ್ಲ ಇಲ್ಲಿ ಬಂದಿರೋದು ಕಲ್ಲಿ. ನೀನು ಬಂದಿದ್ದೆ ತಾನೇ? ನಾನು ಬಂದಿದ್ದೀನಿ ಒಂದು 3-4 ಸಲ, ಏನೋ ಗೊತ್ತಿಲ್ಲ. 3-4 ಸಲ ಬಂದಿದ್ದೆ. ನಾನು 2 ಸಲ ಬಂದಿರೋದು. 2 ಸಲ. ಫಸ್ಟ್ ಬಂದ್ಬಿಟ್ಟು ಪೇರೆಂಟ್ಸ್ ಹತ್ರ, ಇವಾಗ ನನ್ನ ಜೊತೆ ಅಷ್ಟೇ. ಬಟ್ ಒಂದ್ಸಲಿ ಪ್ಲ್ಯಾನ್ ಮಾಡಿದ್ದೆ ಫ್ರೆಂಡ್ಸ್ ಜೊತೆ ಹೋಗೋಣ ಅಂತ. ಅದು ಕ್ಯಾನ್ಸಲ್ ಆಗುತ್ತೆ. ಯಾಕೆ ಇವತ್ತು ಸೈಲೆಂಟ್ ಆಗಿದೆಯಾ? ಮಾತೇ ಬಂದಿಲ್ಲ. ಯಾಕೆ? ಅವ್ರನ್ನ ಈ ಸಿಚುವೇಶನ್ ನೋಡ್ತೀವಿ ಅಂತ ವಿಡಿಂಗ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು. ಹಾಂ, ಅನ್ಎಕ್ಸ್ಪೆಕ್ಟೆಡ್ ಹಿಂಗೆ ಆಯ್ತಲ್ಲ. ಹಾಂ, ಏನು ಮಾತೇ ಬರಲ್ಲ ಮಾತಾಡೋದು. ಬೇಜಾರು ನೋಡೋಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ. ಸೀರಿಯಸ್ಸಾಗಿ ತುಂಬ ಬೇಜಾರು. ಎಷ್ಟು ಜನ ಬರ್ತಿದ್ದಾರೆ, ಎಷ್ಟು ಜನ ಇದ್ದಾರಲ್ಲ. ಇವಾಗಲೂ ಎಷ್ಟು ಜನ ಇದ್ದಾರೆ. ಅವ್ರ ಫ್ಯಾನ್ಸ್ ತುಂಬ ಮಿಸ್ ಮಾಡ್ತಾರೆ. ಅವ್ರ ಫ್ಯಾನ್ಸ್ ಎಲ್ಲ ಅವ್ರನ್ನ ತುಂಬ ಮಿಸ್ ಮಾಡ್ತಾರೆ. ಹೌದು, ಅದಕ್ಕೋಸ್ಕರ ಎಷ್ಟು ಜನ ಬಂದಿದ್ದಾರೆ ಇಲ್ಲಿವರೆಗೂ. ಅವ್ರು ನೋಡಬೇಕು. ಅವ್ರ ಮನೆಯಲ್ಲಿ ಇರ್ಬೇಕಾದ್ರೆ ಎಷ್ಟು ಜನ ಹೋಗ್ತಿದ್ರು ಇಲ್ಲೋ, ಅವ್ರ ಮಾತ್ರ ಎಷ್ಟು ಜನ ಬಂದಿದ್ದಾರೆ. ಏನೋ ಬೇಜಾರಾಗ್ತೈತೆ. ನಾನು ಮುಂಚೆಯಿಂದ ಹಿಂಗೆ ಕಣೆ, ನೀನು ಲವ್ ಮಾಡೋಕ್ಕೆ ಮುಂಚೆನೂ ಅಷ್ಟೇ ನಾನು ಬಂದಿದ್ದೆ. ಇಲ್ಲಿ ವ್ಲಾಗ್ ಮಾಡೋಕ್ಕೆ ಬಂದಿದ್ದೆ ನಾನು. KTM RC 200 ಇತ್ತು. ಎಷ್ಟೊಂದು ಜನಕ್ಕೆ ಜ್ಞಾಪಕ ಇದೆ ಅಂತ ಗೊತ್ತಿಲ್ಲ ನನಗೆ. ಅವ್ರ ಫೋಟೋ ಎಲ್ಲ ನಿಮ್ಗೆ ಇನ್ನೂ ಹಾಕಿದ್ದಾರೆ ಲೈಫಲ್ಲಿ. ಹಾಂ, ನೋಡಿದೆ ಅಲ್ಲ ಫೋಟೋ ಹೆಂಗಿತ್ತು, ಜುಟ್ಟೆಲ್ಲ ಹಾಕ್ಕೊಂಡು ಹಿಂದೆ ಕೂದಲು ಬಿಟ್ಟು. ಫ್ರೆಂಡಲ್ಲಿ ಹೋಗ್ಬೇಕು. ಅಲ್ಲಿ ಜಾಗ ಬಿಡಬೇಕಲ್ಲಪ್ಪ, ಜಾಗ ಬಿಟ್ಟರೆ ಹೋಗೋಣ.
ಯಾವಾಗಲೂ ಇಲ್ಲಿ ಫ್ಲವರ್ ಡೆಕೋರೇಷನ್ ಅವ್ರು ಖಂಡಿತ ಇದ್ದೇ ಇದೆ. ಅವ್ರು ಫ್ರೀಯಾಗಿ ಫ್ಲವರ್ ಡೆಕೋರೇಷನ್ ಮಾಡ್ಕೊಡ್ತಾರೆ. ಹೌದಪ್ಪ, ಮಾಡಲೇಬೇಕಲ್ಲ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೈನ್ ಇಷ್ಟ ಅಂತ ಇದೆ. ಸೆಕೆಂಡ್ ಬಂದು ಯಶ್ ಬಾಸ್, ನಮ್ಮ ಬಾಸ್. ಯಾಕೆ ಗೊತ್ತಾಗಲ್ವಾ ನಿಮಗೆ? ಜಾಗನೇ ಬಿಡ್ತಿಲ್ಲ ಫೋನ್ ತೆಗಿಯೋ. ಬ್ಯಾಗ್ ಇಕ್ಕು ಬಾ. ಹಿಂದ್ವಿ ಸ್ವಲ್ಪ ಕೊಡು ಬಾ. ಎಣ್ಣೆ ಸಾಕಾ? ಬೇಡ ಏನಿದ್ರು ಇಬ್ಬರೇ, ಸಿಂಗಲ್ ಅಲ್ಲ, ಇಲ್ಲ ಮಿಂಗಲ್ ಆಗ್ಬಿಟ್ಟಿದ್ದೀನಲ್ಲ. ಯೂಟ್ಯೂಬರ್? ಹಾಂ, ಯಾ ಫ್ಯಾನ್ ಬ್ರೋ. ನೋಡಿದ್ದೀರಾ? ಎದ್ರಲ್ಲಿ? ಇನ್ಸ್ಟಾದಲ್ಲೂ ಅಷ್ಟೇ, ಯೂಟ್ಯೂಬಲ್ಲೂ ಅಷ್ಟೇ. ಓಹೋ, ಥ್ಯಾಂಕ್ ಯು ಬ್ರೋ. ಸಪೋರ್ಟ್ ಮಾಡಿ. ಹೆಂಗೆ ಕಂಡಿಡ್ರಿ? ಅವರು ಕಣ್ಣಿಗೆ ಜಾಸ್ತಿ ಹಾಕೊಂಡಿದ್ದಾರೆ. ಅಯ್ಯಯ್ಯೋ, ನೋಡಪ್ಪ ನಿನ್ನ ಕಣ್ಣಿಗೆ ಪವರು. ಫಾಲೋವರ್ಸಾ? ಥ್ಯಾಂಕ್ಸ್ ಬ್ರೋ. ಸಪೋರ್ಟ್ ಮಾಡಿ ಇದೇ ಥರ. ನೋಡಪ್ಪ, ಫ್ಯಾನ್ಸ್ ಇಲ್ಲ, ಫ್ಯಾಮಿಲಿ. ಇದವ್ರ ತಾಯಿ. ಅಲ್ಲೂ ನೋಡು, ಅಲ್ಲಿ ಚಿಕ್ಕ ಕ್ಯಾಮ್ರಾ ಐತೆ, ಫೋಟೋ ಕೆಳಗಡೆ ಕ್ಯಾಮ್ರಾ ಐತೆ. ಇಲ್ಲಿ ಅವರು ಬ್ರೋ ಆಗ್ಬೋದು ತಾನೆ? ಯೂಟ್ಯೂಬಲ್ಲಿ ಆಗ್ಬೋದು ತಾನೆ? ಎಲ್ಲಿಂದ ಬಂದಿರೋದು? ಹಾಂ, ಎಲ್ಲಿ ಬರುತ್ತೆ ಅದು? ಅದು ಗೊತ್ತಿಲ್ಲ ಬ್ರೋ. ಬೆಂಗಳೂರು ಸೈಡಾ? ಏನು ನೋಡ್ತಿದ್ದೀರಾ? 10th ಮುಗೀತಾ? ಇಷ್ಟು ಶೈ ಬರ್ತೀರಲ್ಲ, ಯಾರೂ ಇಲ್ಲ ಬಿಡಿ ಇಲ್ಲಿ. ರಾಜ್ಕುಮಾರ್ ಸಾರು ರಾಜ್ಕುಮಾರ್ ಸಾರು ಬನ್ನಿ. ಏಯ್ ಬನ್ನಿ. ಇದು ಕಾಣಿಸ್ತಿಲ್ಲ, ಅವ್ರು ಕಾಣಿಸ್ತಿಲ್ಲ ಹಿಂದೆ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ಇದೇ ಥರ. ಏನು ಹೆಸರು? ಸೋನು. ನನ್ನ ಗರ್ಲ್ ತಾನೆ? ಕ್ಯೂಟ್ ಆಗಿದೆ. ಎಷ್ಟು ಯಾರು ಅಂತ ಯಾರಮ್ಮ? ಎಷ್ಟು ಮಂತ್ ಇದು? ಎಷ್ಟು ಮಂತ್?
ಎಷ್ಟು ಮಂತ್ 1 ಮಂತ್ ಆಯಿತು ನಾವು ತಗೊಬಂದು, ಎಷ್ಟು ಮಂತ್ ಅಂತ ಗೊತ್ತಿಲ್ಲ. ಮೇ ಬಿ 10,000 ಆಯಿತು. 2 ಮಂತ್ ಇರುತ್ತೆ ಅನ್ಕೋತೀನಿ. ಸೀರಿಯಸ್ ಆಗಿ ಕ್ಯೂಟ್ ಆಗಿದೆ. ಏಯ್ ನನ್ನ ಕೈ ಚಾಕ್ಲೇಟ್ ಇಲ್ಲ ಕಣೋ. ಐ ಹುಡುಗಿ ಕೊಡು. ಪೆಟ್ಸ್ ಅಲೋ ಮಾಡ್ತಾರಾ ಇಲ್ಲಿ? ಪೆಟ್ಸ್ ಅಲೋ ಮಾಡ್ತಾರಾ? ಅಂತ ಇದೆ ಅದು. ನಿನ್ ಥರನೇ ಆಯ್ತು. ಇದೆಲ್ಲ ಫೋಟೋಸ್ ನೋಡಪ್ಪ, ನೋಡಿಲ್ಲ. ಅವ್ರು ಆ್ಯಕ್ಟ್ ಮಾಡಿ ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಫಾಲೋವರ್ಸ್ ಅಂತ ಅನ್ಬಾರ್ದು, ನಮ್ಮ ಫ್ಯಾಮಿಲಿ ಬಂದರು. ಸೊ ಫೋಟೋಸ್ ಎಲ್ಲ ತಗೊಂಡ್ರು. ಸೊ ಈ ಮೂಮೆಂಟ್ನ ಬಂದ್ಬಿಟ್ಟು ಮರಿಬಾರ್ದಲ್ಲ. ಸೊ ಅಂತ ಅಂದ್ಬಿಟ್ಟು ಅದೊಂದು ಕ್ಲಿಪ್ಪು ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಅವ್ರು ಬಂದ್ಬಿಟ್ಟು ಆ್ಯಡ್ ಮಾಡಿ ಪರವಾಗಿಲ್ಲ ಅಂತಂದರು. ಸೊ ಮೋಸ್ಟ್ಲಿ ಆ್ಯಡ್ ಮಾಡಿರ್ತೀನಿ ಅಂತ ಅನಿಸುತ್ತೆ. ಫ್ಯಾಮಿಲಿ ಥರ. ಹೆಂಗಿದೆ? ಇವರು ಅಣ್ಣ ಇವ್ರು ಬಂದು ಇಡೀ ನಿಮ್ದ್ರಲ್ಲೇ ಇಡಿ. ಬಾ. ಥ್ಯಾಂಕ್ ಯು. 22 ಥ್ಯಾಂಕ್ ಯು. ನನಗೂ 22ನೇ. ಇಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.